ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇರಾನ್ನಲ್ಲಿರುವ ಇಂಧನ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿಸಿ ನಡೆಸುವ ದಾಳಿಗೆ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದ್ರೂ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳು ನಿಂತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಭೀಕರವಾಗಿ ದಾಳಿಗಳನ್ನು ನಡೆಸಿವೆ. ಇದರ ನಡುವೆಯೇ ಕದನ ವಿರಾಮ ಮಾತುಕತೆಗೂ ಇರಾನ್ ಸಜ್ಜಾಗಿದೆ. ಈ ನಡುವೆ ಭಾರತೀಯರು ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮಗಳನ್ನು ಎದುರಿಸುವುದಕ್ಕೆ ಸಜ್ಜಾಗಬೇಕು ಅಂತ ಪ್ರಧಾನಿ ಮೋದಿ ರಾಜ್ಯಸಭೆಯಿಂದಲೂ ಕರೆ ನೀಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಿಲ್ಲುತ್ತಾ ಯುದ್ಧ. ಇಡೀ ಪ್ರಪಂಚ ಕಾತರದಿಂದ ಕಾಯ್ತಿರೋದು ಇದೊಂದೇ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ. ಒಂದು ಕಡೆ ಟ್ರಂಪ್ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ನಂತರ ಅದು ಪೂರ್ಣ ಪ್ರಮಾಣದ ಕದನ ವಿರಾಮ ಏನೂ ಅಲ್ಲ, ಕೇವಲ ವಿದ್ಯುತ್ ಉತ್ಪಾದನಾ ಘಟಕಗಳು, ತೈಲ ಘಟಕಗಳ ಮೇಲಿನ ದಾಳಿಗೆ ಅನ್ವಯವಾಗುವ ಕದನ ವಿರಾಮ ಅಂತ ಹೇಳಿದರು. ಇದರ ನಡುವೆ ಇಸ್ರೇಲ್ ಇರಾನ್ನ ತೈಲ ಘಟಕಗಳ ಮೇಲೆಯೇ ದಾಳಿ ನಡೆಸಿ ನಮಗೂ ಅಮೆರಿಕದ ಯುದ್ಧ ವಿರಾಮಕ್ಕೂ ಸಂಬಂಧ ಇಲ್ಲ ಅಂತೇಳಿ ತೋರಿಸಿತು. ಮತ್ತೊಂದೆಡೆ ಇರಾನ್ ಪ್ರತಿದಾಳಿ ನಡೆಸಿ ಟೆಲ್ ಅವೀವ್ನಲ್ಲಿ ಭೀಕರ ಸ್ಥಿತಿಯನ್ನು ನಿರ್ಮಿಸಿದೆ. ಇದಾದ ನಂತರ ಕದನ ವಿರಾಮದ ಮಾತುಕತೆಗೆ ಸಿದ್ಧ ಅಂತ ಇರಾನ್ ಘೋಷಣೆ ಮಾಡಿದೆ. ಇದೆಲ್ಲದರ ನಡುವೆಯೇ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಯುದ್ಧದ ಪರಿಣಾಮಗಳನ್ನು ಎದುರಿಸುವುದಕ್ಕೆ ಸಜ್ಜಾಗುವಂತೆ ದೇಶವಾಸಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಕೋವಿಡ್ ಪರಿಸ್ಥಿತಿಯನ್ನು ಎದುರಿಸಿದಂತೆಯೇ ಇದನ್ನು ಎದುರಿಸೋಣ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರಿಸ್ಥಿತಿ ಮುಂದೆ ಭೀಕರವಾಗಲಿದೆ ಅನ್ನೋದರ ಮುನ್ಸೂಚನೆಯಂತೂ ಸಿಕ್ಕಂತಾಗಿದೆ. ಇದರ ನಡುವೆ ಕೇಂದ್ರ ಸರ್ಕಾರ ಕರೆದಿರುವ ಸರ್ವಪಕ್ಷ ಸಭೆಯ ಬಗ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಇವೆಲ್ಲವನ್ನು ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿ, ಮತಾಂತರವಾದರೆ ಎಸ್ಸಿ ಸೌಲಭ್ಯವಿಲ್ಲ. ಹಿಂದೂ, ಬೌದ್ಧ ಅಥವಾ ಸಿಖ್ ಧರ್ಮಗಳಲ್ಲಿರುವ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಎಸ್ಸಿ ಸೌಲಭ್ಯಗಳು ಅನ್ವಯವಾಗ್ತವೆ. ಈ 3 ಧರ್ಮಗಳ ಹೊರತಾಗಿ ಕ್ರಿಶ್ಚಿಯನ್ ಧರ್ಮ ಸೇರಿದಂತೆ ಇನ್ಯಾವುದೇ ಧರ್ಮಕ್ಕೆ ಮತಾಂತರವಾದರೆ, ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ವ್ಯಕ್ತಿ, ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ವ್ಯಕ್ತಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಂತಹ ವ್ಯಕ್ತಿಯಾದ ಕಾರಣಕ್ಕಾಗಿ ಕ್ರಿಶ್ಚಿಯಾನಿಟಿಯೂ ಸೇರಿದಂತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದೆ. ಮತಾಂತರದ ಜೊತೆಗೆ ಜಾತಿ ಆಧಾರಿತ ಸೌಲಭ್ಯಗಳು ಕೂಡ ಹೊರಟು ಹೋಗ್ತವೆ. ಅವ್ರಿಗೆ ಸಂವಿಧಾನಬದ್ಧವಾಗಿ ಸಿಗುವಂತಹ, ಕಾನೂನುಬದ್ಧವಾಗಿ ಸಿಗುವಂತಹ ಪ್ರೊಟೆಕ್ಷನ್ ಸಿಗೋದಿಲ್ಲ ಅನ್ನುವಂತಹ ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಎಸ್ಸಿ ಸ್ಟೇಟಸ್ ಕೇವಲ 3 ಧರ್ಮಗಳಿಗೆ ಮಾತ್ರ ಸೀಮಿತವಾಗಿರಲಿದೆ ಅಂತ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ಏನೇನು, ಇದರ ಪರಿಣಾಮಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಿಲ್ಲುತ್ತಾ ಯುದ್ಧ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲೆಡೆಯೂ ಎಲ್ಲರೂ ಕೇಳ್ತಾ ಇರುವಂಥದ್ದು, ಎಲ್ಲರನ್ನು ಕಾಡ್ತಾ ಇರುವಂಥದ್ದು, ಎಲ್ಲರೂ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು. ಯಾಕಂದರೆ ಈ ಯುದ್ಧ ನಿಲ್ಲಬೇಕು ಅನ್ನುವಂಥದ್ದು ಪ್ರಪಂಚದ ಎಲ್ಲ ದೇಶಗಳ ಬಯಕೆಯೂ ಕೂಡ ಆಗಿದೆ. ಈ ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು, ಇದು ಅಂತ್ಯಗೊಳ್ಳಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ತಾ ಇರುವಂತಹ ಪ್ರಾರ್ಥನೆ ಅಥವಾ ಬಯಕೆ. ಇದರ ನಡುವೆ ಕದನ ವಿರಾಮ ಆಯಿತು. ಕದನ ವಿರಾಮ ಅಂತ ಹೇಳಿದರು ಟ್ರಂಪ್ ಕದನ ವಿರಾಮ ಹೇಳ್ತಾ ಇದ್ದಂಗೆ ಶೇರ್ ಮಾರುಕಟ್ಟೆಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗಿನ ಚೇತರಿಕೆ ಕಾಣಿಸ್ತು. ಇವೆಲ್ಲವೂ ಕೂಡ ನಿನ್ನೆ ಮತ್ತು ಇವತ್ತಿನ ಪರಿಣಾಮಗಳು ಮಾತ್ರ. ಆದರೆ ಈಗ ಟ್ರಂಪ್ ಘೋಷಣೆ ಮಾಡ್ತಿರ್ತಕ್ಕಂತಹ ಕದನ ವಿರಾಮದ ಸಾಧಕ ಬಾಧಕಗಳ ಬಗ್ಗೆ, ಅದರ ಔಚಿತ್ಯದ ಬಗ್ಗೆ, ಅದು ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಇದಾಗ್ತಾ ಇದೆ ಅಂತಲೇ ಶೇರ್ ಮಾರುಕಟ್ಟೆ, ಅಮೆರಿಕದ ಶೇರ್ ಮಾರುಕಟ್ಟೆ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ಮೂಲಕವಾಗಿ ಇವತ್ತು ಓಪನ್ ಆಗಿದೆ ಅಂತ ಹೇಳಿದರೆ ಪರಿಸ್ಥಿತಿ ಸುಧಾರಿಸುವ ಲಕ್ಷಣ ಅಷ್ಟು ಸುಲಭವಾಗಿ ಇಲ್ಲ ಅಂತೇಳಿ ಹೇಳ್ತಾ ಇದೆ. ಹಾಗೆಯೇ ಇವತ್ತು ಕೂಡ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳು ಮುಂದುವರೆದಿದ್ದಾವೆ, ಮಾತುಕತೆಯ ಮಾತುಗಳು ಕೂಡ ನಡೀತಾ ಇದ್ದಾವೆ. ಈ ನಡುವೆ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಇವತ್ತು ಮಾತನಾಡುವ ವೇಳೆ ಕೋವಿಡ್ ಪರಿಸ್ಥಿತಿಯನ್ನು ನೆನಪಿಸಿ ಅಂಥದ್ದೇ ಪರಿಸ್ಥಿತಿ ಎದುರಿಸೋದಕ್ಕೂ ನಾವು ತಯಾರಾಗಿರಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದರೆ ಏನು ನಡೀತಿದೆ, ಏನಾಗ್ತಾ ಇದೆ, ನಿಲ್ಲುತ್ತಾ ಈ ಯುದ್ಧ? ವರದಿತ್ತು.
ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿಲ್ಲ. ಟ್ರಂಪ್ ಕದನ ವಿರಾಮದ ಘೋಷಣೆ ಮಧ್ಯೆಯೂ ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಪ್ರತಿದಾಳಿಗಳು ನಡೆಯುತ್ತಲೇ ಇವೆ. ಕಳೆದ ರಾತ್ರಿಯ ದಾಳಿಯ ದೃಶ್ಯಗಳು ರಣಭೀಕರವಾಗಿವೆ. ಇರಾನ್ನ ಇಂಧನ ಕೇಂದ್ರ ಗುರಿಯಾಗಿಸಿ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದ್ರೂ ಕೂಡ ಇಸ್ರೇಲ್ ಮಾಡಿದೆ. ಇಸ್ಫಹಾನ್ ಮತ್ತು ಕೊರಮ್ಶಹರ್ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ಧಗಧಗನೆ ಹೊತ್ತಿ ಉರಿದಿವೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ಡ್ರೋನ್ ಹೊಡೆದುರುಳಿಸಿದ ಇಸ್ರೇಲ್ ವಿದ್ಯುತ್ ಪ್ರಸರಣದ ಘಟಕ ಮೇಲಿನ ದಾಳಿಯಿಂದ ವಿದ್ಯುತ್ ಕಟ್ಟಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ದಾಳಿ ಆಗುತ್ತಲೇ ಇದೆ. ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಜೆರುಸಲೆಂ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ದಾಳಿ ಮಾಡಿದ್ದು ಸಮುದ್ರದಲ್ಲಿದ್ದ ಯುಎಸ್ ಇಂಧನ ಟ್ಯಾಂಕರ್ ಉಡಿಸಾಗಿದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡಿದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಹಲವು ಕಟ್ಟಡಗಳು ಧ್ವಂಸವಾಗಿವೆ. 2 ಸಾವಾಗಿದೆ. ರಾತ್ರಿ ಇಡೀ ಭೀಕರ ದಾಳಿ ಬಳಿಕವೂ ಬೆಳಕಾದ್ಮೇಲೂ ಇರಾನ್ ಪಡೆಗಳು ಮುಗಿಬಿದ್ದಿವೆ. ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳು ಟಾರ್ಗೆಟ್ ಆಗಿದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಲಾಗಿದೆ. ದಾಳಿಯಲ್ಲಿ 6 ಜನರಿಗೆ ಗಾಯಗಳಾಗಿವೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗುತ್ತಿರುವಾಗಲೇ ಡೊನಾಲ್ಡ್ ಟ್ರಂಪ್ ಹಾಕಿರುವ ಡೆಡ್ಲೈನ್ ರಹಸ್ಯ ಏನು ಎಂಬೆಲ್ಲ ಚರ್ಚೆಗಳೂ ಇದೀಗ ಹುಟ್ಕೊಂಡಿದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಕೊಟ್ಟಿರುವ ಹಿಂದೆ ಮೆಗಾ ಪ್ಲಾನ್ ಏನಾದರೂ ಇದೆಯಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಶುಕ್ರವಾರದೊಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕಾದ ನೌಕಾಪಡೆ ಎಂಟ್ರಿ ಕೊಡುವ ಪ್ಲಾನ್ ಇದೆಯಾ ಅಂತಾನೂ ಚರ್ಚೆಗಳು ಆಗ್ತಿವೆ. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಕೊಡುತ್ತಿದ್ದು ತನ್ನ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಳ್ಳಲು ಟ್ರಂಪ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಅಮೆರಿಕಾದೊಂದಿಗೆ ಇಸ್ರೇಲ್ ಸೇನಾಪಡೆಗಳು ಕೂಡ ಹಾರ್ಮುಜ್ ಸುತ್ತ ಜಮಾವಣೆಯಾಗ್ತಿವೆ. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as oil prices rising, spikes, you know what a spike is? You know what a spike is? It goes up and goes down. The Americans are working very hard, and we're trying to help them in every way that we can to open the straits of Hormuz. And if they succeed, which I think they will, then oil prices will come down. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ. ಟ್ರಂಪ್ ಡೆಡ್ಲೈನ್, ಸಾವಿರಾರು ನೌಕಾಪಡೆ ಜಮಾವಣೆಗೆ ಹೆದರಿತ ಇರಾನ್ ಎಂಬ ಪ್ರಶ್ನೆ ಇದೀಗ ಸಹಜವಾಗೇ ಎದ್ದಿದೆ. ಹೀಗಾಗಿ ಅಮೆರಿಕಾದೊಂದಿಗೆ ಇರಾನ್ ಸಂಧಾನದ ಮಾತುಕತೆಗೆ ಮುಂದಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವ ಯತ್ನಗಳು ನಡೆದಿದ್ದು ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಆದರೆ ಮಾತುಕತೆ ವೇಳೆ ಟ್ರಂಪ್ ಹಾಕುವ ಷರತ್ತುಗಳನ್ನು ಒಪ್ಪಿಕೊಳ್ತಾರಾ ಖಮೇನಿ ಎಂಬ ಅನುಮಾನ ಮೂಡಿದೆ. ಸಂಧಾನದ ಪ್ರಾಥಮಿಕವಾಗಿ ವೈಟ್ ಹೌಸ್, ಟೆಹರಾನ್ ನಡುವೆ ಈಗಾಗಲೇ 1 ಸುತ್ತಿನ ಮಾತುಕತೆ ನಡೆದಿದೆ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆಗಳ ಸಾಧ್ಯತೆಗಳಿದ್ದು ಆ ಮಾತುಕತೆ ಸಕ್ಸಸ್ ಆಗುತ್ತಾ ಎಂಬುದು ಇದೀಗ ಕುತೂಹಲದ ಸಂಗತಿಯಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದೆ. ಕಚ್ಚಾ ತೈಲ, ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು ಜನರಲ್ಲಿ ಆತಂಕ ಮೂಡಿದೆ. ಈ ಮಧ್ಯೆ 3 ಸೇನಾಪಡೆಗಳೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೀಟಿಂಗ್ ಮಾಡಿದ್ದು ಸೇನಾಪಡೆಗಳ ಸಿದ್ಧತೆಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಂಭಾವ್ಯ ದಾಳಿ, ಯುದ್ಧ ವಿಸ್ತರಣೆಯಾದರೆ ಏನು ಮಾಡಬೇಕೆಂಬ ಬಗ್ಗೆ ಚರ್ಚೆ ಆಗಿದೆ. ಕೊಲ್ಲಿ ಯುದ್ಧದಿಂದ ಭಾರತದಲ್ಲಿ ತೈಲಾತಂಕ, ಕೊರೋನಾ ಥರ ಭೀಕರತೆ ಸೃಷ್ಟಿಯಾಗುವ ಆತಂಕ. ಕೊರೋನಾ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಇದ್ದಂತೆಯೇ ಭಾರತ ಎಲ್ಲದಕ್ಕೂ ಸಿದ್ಧವಾಗಿರಬೇಕು, ಜಾಗರೂಕರಾಗಿರಬೇಕು,
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟಾಗಿ ಮುಂಬರುವ ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸಬೇಕು. ಇದು ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಿದ ಮಾತುಗಳು. ಒಂದು ಕಡೆ ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದಿಂದ ಇಡೀ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ. LPG ಕೊರತೆ, ಪೆಟ್ರೋಲ್, ಡೀಸೆಲ್ ಕೊರತೆಯೂ ದಿನೇ ದಿನೇ ಜೋರಾಗ್ತಿದೆ. ಹೀಗಿರುವಾಗಲೇ ಪ್ರಧಾನಮಂತ್ರಿ ಮೋದಿ ರಾಜ್ಯಸಭೆಯಲ್ಲಿ ಕೊರೋನಾ ಸಂಕಷ್ಟವನ್ನ ನೆನಪಿಸಿ ಅದೇ ಥರ ಸಮಸ್ಯೆಗಳನ್ನು ಎದುರಿಸೋಣ ಅಂದಿರೋದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. केंद्र और राज्यों ने टीम इंडिया बनकर कोविड मैनेजमेंट का एक बेहतरीन मॉडल सामने रखा था. अलग अलग पॉलिटिकल पार्टी की सरकारें होने के बावजूद टेस्टिंग, वैक्सीनेशन से लेकर जरूरी चीजों की आपूर्ति टीम इंडिया के प्रयासों से ही सुनिश्चित हो पाई थी. हमें उसी भावना के साथ आगे भी काम करना है. हमें धीरज के साथ, संयम के साथ, शांत मन से हर चुनौती का मुकाबला करना है. आज मैं देशवासियों से भी कहूंगा कि हमें हर चुनौती के लिए तैयार रहना ही होगा. ದೇಶದ ಜನ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಲು ತಾಳ್ಮೆಯಿಂದ ರೆಡಿಯಾಗಿ. ನಿಮ್ಮ ಜೊತೆ ಕೇಂದ್ರ ಸರ್ಕಾರವಿದೆ. ಜನರಿಗೆ ಸಮಸ್ಯೆ ಆಗದಂತೆ ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಯುದ್ಧ ಹೀಗೆ ಮುಂದುವರೆದ್ರೆ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತಾನೂ ಹೇಳಿಕೆ ಕೊಟ್ಟಿದ್ದಾರೆ. कच्चे तेल, गैस और फर्टिलाइजर से जुड़ा परिवहन इस क्षेत्र से बहुत बड़ी मात्रा में होता है. युद्ध के बाद से ही हॉर्मुज स्ट्रेट में जहाजों का आना जाना बहुत चुनौतीपूर्ण हो गया है कि जहां से भी संभव हो वहां से तेल और गैस की सप्लाई भारत पहुंचे. लेकिन इस युद्ध से बनी वैश्विक परिस्थितियां अगर लंबे समय तक बनी रहती है तो गंभीर दुष्परिणाम तय है. LPG, ಪೆಟ್ರೋಲ್, ಡೀಸೆಲ್ ಲಾಕ್ಡೌನ್ ಆಗುತ್ತಾ? ಗಂಭೀರ ಪರಿಸ್ಥಿತಿ ಇನ್ಮೇಲೆ ಆರಂಭ ಎಂದ ರಾಹುಲ್. ಒಂದು ಕಡೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೊರೋನಾ ಸಂಕಷ್ಟವನ್ನ ಒಗ್ಗಟ್ಟಾಗಿ ಎದುರಿಸಿದಂತೆ ಎದುರಿಸಲು ರೆಡಿಯಾಗಿ ಅಂತಿದ್ದಾರೆ. ಇನ್ನೊಂದು ಕಡೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೇರೆ ಇನ್ಮೇಲೆ ಸಮಸ್ಯೆಗಳು ಗಂಭೀರವಾಗುತ್ತಾ ಹೋಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸರ್ವಪಕ್ಷ ಸಭೆ ಕರೆದಿರುವ ಕೇಂದ್ರ ಸರ್ಕಾರ ಮಧ್ಯಪ್ರಾಚ್ಯದ ಬಿಕ್ಕಟ್ಟು, ಪರಿಣಾಮ, ಮುಂಜಾಗ್ರತೆಗಳ ಬಗ್ಗೆ ಚರ್ಚೆ ಮಾಡಲಿದೆ. ಆದರೆ ಚರ್ಚೆಗಳಷ್ಟೇ ಅಲ್ಲ, ಅದಕ್ಕೊಂದು ಪರಿಹಾರ ಬೇಕಾಗಿದೆ ಎಂದಿದ್ದಾರೆ ರಾಹುಲ್ ಗಾಂಧಿ. हमारी जो फॉरेन पॉलिसी है, this is Prime Minister Modi's personal foreign policy. You can see the result of this. It's a universal joke. Everybody considers it a universal joke. The Donald Trump knows exactly what Mr. Modi can do and what Mr. Modi cannot do. दुख की बात है कि इसका नुकसान होगा लोगों को. अभी शुरुआत हुई है. LPG, पेट्रोल, फर्टिलाइजर, सब चीज में प्रॉब्लम आएगी. ठीक है, मोदी जी ने कह दिया कि कोविड जैसा समय आने वाला है. कोविड में जो किया था वो तो भूल गए हैं. कितने लोग मरे थे, क्या ट्रेजेडीज हुई थी. अंडरस्टैंडिंग नहीं है बेसिकली. देखिए, ठीक है, ऑल पार्टी मीटिंग बुलाई है, डिबेट होना चाहिए, बट आपने स्ट्रक्चरल गलती कर दी है. आपने पूरा ढांचा उड़ा दिया है. ठीक है, अब उसको आप ठीक नहीं कर सकते. उसको ठीक करने में बहुत टाइम लगेगा और प्राइम मिनिस्टर मोदी तो कर ही नहीं सकते. मैं आपको लिख के दे रहा हूं. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಹಾರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಬರುತ್ತಿವೆ LPG ತುಂಬಿರುವ 2 ಹಡಗುಗಳು. ಇರಾನ್ ಜೊತೆಗಿನ ಭಾರತದ ರಾಜತಾಂತ್ರಿಕ ಮಾತುಕತೆ ಫಲಪ್ರದವಾಗಿದ್ದು ಭಾರತದ 2 ಹಡಗುಗಳಿಗೆ ದಾರಿ ಮಾಡಿಕೊಡಲಾಗಿದೆ. LPG ಹೊತ್ತಿರುವ ಜಗ್ವಸಂತ್ ಹಾಗೂ ಪೈನ್ ಗ್ಯಾಸ್ ಹಡಗುಗಳು ಭಾರತದತ್ತ ಸಾಗುತ್ತಿವೆ. 26ನೇ ತಾರೀಕು 1, 28ರಂದು ಮತ್ತೊಂದು ಹಡಗು ಭಾರತದ ಬಂದರುಗಳನ್ನು ತಲುಪಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಯುದ್ಧ ಮತ್ತು ಯುದ್ಧದ ಪರಿಣಾಮಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಒಂದಂತೂ ಸ್ಪಷ್ಟವಾಗಿ ಗೋಚರಿಸುವಂಥ ಯುದ್ಧ ಸದ್ಯಕ್ಕಂತ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ಮಾತುಕತೆ ನಡೆಯುತ್ತೆ, ಮಾತುಕತೆ ಫಲಪ್ರದವಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಖಾತ್ರಿ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ವಿಶೇಷವಾಗಿ ಇರಾನ್ ಅಮೇರಿಕದ ಮಾತುಕತೆಯ ಆಫರನ್ನು ಕೂಡ ಒಂದು ರೀತಿಯಿಂದ ಜೋಕ್ ರೀತಿಯಲ್ಲಿ ಅಥವಾ ಒಂದು ಫೇಕ್ ನ್ಯೂಸ್ನ ರೀತಿಯಲ್ಲಿ ಅಥವಾ ಇದೊಂದು ಮಾರ್ಕೆಟನ್ನು ಸ್ಟೆಬಿಲೈಸ್ ಮಾಡುವಂತಹ ಕಾರಣಕ್ಕಾಗಿ ಹೂಡಿರುವ ಹೆಜ್ಜೆ ಅಂತ ಹೇಳ್ಕೊಂಡು ಪರಿಗಣಿಸಿದೆಯೇ ಹೊರತು ಬಹಳ ಸೀರಿಯಸ್ ಆಗಿ ಇದನ್ನು ಅದು ಪರಿಗಣಿಸಿಲ್ಲ. ಹಾಗಿದ್ರೂ ಕೂಡ ಇಲ್ಲಿ ಮಧ್ಯಸ್ಥಿಕೆದಾರರ ಮೂಲಕವಾಗಿ ಸಂದೇಶಗಳ ರವಾನೆ ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಇಂತಹ ಮಾತುಕತೆ ನೇರವಾಗಿ ನಾಳೆ ದಿನ ಮುಜ್ತಬಾ ಖಮೇನೆಯಿ ಮತ್ತು ಡೊನಾಲ್ಡ್ ಟ್ರಂಪ್ ಕೂತ್ಕೊಂಡು ಮಾತಾಡ್ತಾರೆ ಅಂತೇಳಿ ಅಲ್ಲ, ಅದು ಎರಡು ದೇಶಗಳ ಬೇರೆ ಬೇರೆ ಹಂತಗಳ ಮಾತುಕತೆಯ ಮೂಲಕವಾಗಿ ಶುರು ಆಗಬಹುದು. ಅದು ಶುರು ಆಗೋಕ್ಕೆ ಮುಂಚಿತವಾಗಿಯೇ ಟ್ರಂಪ್ ಇನ್ನೊಂದು ಮಾತನ್ನು ಹೇಳಿರೋದನ್ನು ನಾವು ಮರೆಯೋಂಗಿಲ್ಲ. ಇರಾನ್ನ ಸರ್ವೋಚ್ಚ ನಾಯಕನನ್ನು ನಾವು ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇರಾನ್ನ ಲೀಡರನ್ನೇ ಅಮೇರಿಕ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲದೇ ಇದ್ದಾಗ ಇರಾನ್ ಸದ್ಯಕ್ಕೆ ಫೈಟ್ ಮಾಡ್ತಾ ಇರೋದು ಮುಜ್ತಬಾ ಖಮೇನಿಯ ಅಡಿಯಲ್ಲಿ. ಹೀಗಿರುವಾಗ ಮುಜ್ತಬಾ ಖಮೇನಿಯನ್ನು ಪಕ್ಕಕ್ಕಿಟ್ಟು ಇರಾನ್ ಮಾತುಕತೆಗೆ ಮುಂದಾಗುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಬರುತ್ತೆ. ಈ ಮಾತುಕತೆಗಳ ನಡುವೆನೇ ಯುದ್ಧ ತಂತ್ರಗಾರಿಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಈ ಯುದ್ಧ ಮತ್ತಷ್ಟು ತೀವ್ರವಾಗ್ತಾ ಹೋದರೆ ಅದರ ಪರಿಣಾಮ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಅದು ಕೇವಲ ಭಾರತಕ್ಕೆ ಮಾತ್ರ ಎದುರಾಗುವ ಸಮಸ್ಯೆ ಅಲ್ಲ, ಭಾರತವೂ ಸೇರಿದಂತೆ ಜಾಗತಿಕವಾಗಿ ಈ ಸಮಸ್ಯೆ ಮತ್ತಷ್ಟು ದೊಡ್ಡದಾಗಬಹುದು. ಆದರೆ ಇಸ್ರೇಲ್ನ ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಿದರೆ, ಹೊರ್ಮುಜ್ ಜಲಸಂಧಿಯನ್ನು ಒಮ್ಮೆ ನಾವು ಮುಕ್ತಗೊಳಿಸಿದ್ವಿ, ಇರಾನ್ನ ಹಿಡಿತದಿಂದ ಮುಕ್ತಗೊಳಿಸಿದ್ವಿ ಅಂತ ಹೇಳಿದರೆ ಆಗ ತೈಲ ಬೆಲೆ ಸೇರಿದಂತೆ ಎಲ್ಲ ಬೆಲೆಗಳ ಇಳಿಕೆ ಆಗಬಹುದು, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಜಾಗತಿಕವಾಗಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಷ್ಟು ಸುಲಭವಾಗಿ ನೆರವೇರುವಂತಹ ಟಾಸ್ಕಾ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವನ್ನು ಹುಡುಕಬೇಕಿದೆ, ಉತ್ತರ ಸಿಗಬೇಕಾಗಿದೆ. ಹೀಗಾಗಿಯೇ ಇಡೀ ಜಗತ್ತು ಕೇಳ್ತಾ ಇರುವಂಥದ್ದು ನಿಲ್ಲುತ್ತಾ ಯುದ್ಧ ಅಂತೇಳಿ. ಹಾಗೂ ಭಾರತ ಈ ಯುದ್ಧದ ಸಂದರ್ಭದಲ್ಲಿ ದೇಶದೊಳಗಿನ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸನ್ನದ್ಧಗೊಳ್ತಾ ಇದೆ. ಇದರ ಭಾಗವಾಗಿಯೇ ನಾಳೆ ಸರ್ವಪಕ್ಷ ಸಭೆಯೂ ಕೂಡ ನಡೀತಾ ಇದೆ. ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳು ನಡೀತವೆ, ಏನೆಲ್ಲ ಆಗ್ತವೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮತಾಂತರವಾದರೆ SC ಸೌಲಭ್ಯವಿಲ್ಲ. ಇದು ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಇದೇ ವಿಚಾರ, ಇದೇ ಪಿಟಿಷನ್ ಬಂದಿತ್ತು. ಮತಾಂತರಗೊಂಡಿರ್ತಕ್ಕಂಥ ವ್ಯಕ್ತಿ ತನಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದನ್ನು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಕೋರ್ಟ್ ಮತಾಂತರದ ನಂತರ ಆ ಸೌಲಭ್ಯಗಳಿಗೆ ಅರ್ಹತೆ ಇಲ್ಲ ಅನ್ನುವಂಥ ತೀರ್ಪು ಕೊಟ್ಟಿದ್ದು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದ್ರ ಪ್ರಕಾರವಾಗಿ ಇಲ್ಲಿ ಮತಾಂತರವಾದರೆ ಮುಗಿಯಿತು, ಅನ್ಯ ಧರ್ಮಕ್ಕೆ ಮತಾಂತರ ಆಗುವ ಪರಿಶಿಷ್ಟ ಜಾತಿಯವರಿಗೆ ಶಾಕ್ ಕೊಡುವಂತಹ ಕೆಲಸವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮಾಡಿದೆ. ಯಾಕಂದರೆ ಈ ತೀರ್ಪಿನ ಪ್ರಕಾರ ಅನ್ಯ ಧರ್ಮಕ್ಕೆ ಮತಾಂತರವಾದರೆ ಮೀಸಲಾತಿ ಸಿಗೋದಿಲ್ಲ, ಅಂದರೆ ಈ ಮೂರು ಧರ್ಮಗಳನ್ನು ಹೊರತುಪಡಿಸಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಯಾಕಂದರೆ ಭಾರತದ ಅಲ್ಲಿ ಈ ಮೂರು ಧರ್ಮಗಳನ್ನು ಹೊರತುಪಡಿಸಿ ಹಿಂದೂ, ಬುದ್ಧಿಸಮ್ ಹಾಗೆಯೇ ಸಿಕ್ಕಿಸಮ್, ಇವುಗಳಲ್ಲಿ ಈ ಮೂರು ಧರ್ಮಗಳಿಗೆ ಸಂಬಂಧಪಟ್ಟಂತೆ ಈ ಮೂರು ಧರ್ಮಗಳನ್ನು ಹೊರತುಪಡಿಸಿ ಮತಾಂತರವಾದರೆ ಮೀಸಲಾತಿ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶವೊಂದು ಹೊರಬಿದ್ದಿದೆ. ಈ ಮೂಲಕ ಹಿಂದೂ, ಸಿಖ್ ಹಾಗೂ ಬೌದ್ಧ ಈ ಮೂರಕ್ಕೆ ಮಾತ್ರನೇ SC ಅನ್ವಯ ಆಗುತ್ತೆ. ಮತಾಂತರವಾದರೆ ಮೀಸಲಾತಿ ಹಾಗೂ SC ಸಮುದಾಯದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಮೀಸಲಾತಿ ಸೌಲಭ್ಯದ ಜೊತೆಗೆ ಆ್ಯಕ್ಟ್ನ ಅಡಿಯಲ್ಲಿ ದೌರ್ಜನ್ಯ ತಡೆ ಕಾಯ್ದೆಗಳೇನಿದ್ದಾವೆ ಅವುಗಳಲ್ಲಿ ದೌರ್ಜನ್ಯಗಳು ನಡೆದಂತಹ ಸಂದರ್ಭಗಳಲ್ಲಿ ಸಿಗುವಂತಹ ಕಾನೂನಿನ ಒಂದು ಪ್ರೊಟೆಕ್ಷನ್ ಏನಿದೆ ಅದು ಕೂಡ ಸಿಗೋದಿಲ್ಲ. SC ST ಕಾಯ್ದೆ ಅಡಿಯಲ್ಲಿ ರಕ್ಷಣೆಯೂ ಕೂಡ ಸಿಗುವುದಿಲ್ಲ. ಅಂದರೆ SC ST ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಆ ಕಾಯ್ದೆಯ ಅಡಿಯಲ್ಲಿ ಸಿಗುವಂತಹ ರಕ್ಷಣೆಯೂ ಕೂಡ ಒಬ್ಬ ವ್ಯಕ್ತಿ SC ಆಗಿರುವಂಥ, ಇದು STಗೆ ಸಂಬಂಧಪಟ್ಟದಲ್ಲ, SCಗೆ ಸಂಬಂಧಪಟ್ಟಿರುವಂಥ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಿರುವಂತಹ ತೀರ್ಪು ಇದು. ಶೆಡ್ಯೂಲ್ಡ್ ಕ್ಯಾಸ್ಟ್ನಿಂದ ಆತ ಬೇರೆ ಧರ್ಮಕ್ಕೆ ಅಂದರೆ ಹಿಂದೂ, ಬೌದ್ಧ ಹಾಗೂ ಸಿಖ್ ಈ ಮೂರು ಧರ್ಮಗಳ ಹೊರತುಪಡಿಸಿದ ಬೇರೆ ಧರ್ಮಕ್ಕೆ ಮತಾಂತರಗೊಂಡಲ್ಲಿ ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮಗಳಿಗೆ ಸೇರಿದ ವ್ಯಕ್ತಿಗಳು ಮಾತ್ರ SC ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅರ್ಹರಿರ್ತಾರೆ. ಅಂದರೆ ಈ ಸಮುದಾಯಗಳಲ್ಲಿ ಈ ಧರ್ಮಗಳಲ್ಲಿರ್ತಕ್ಕಂಥ SCಗಳಿಗೆ ಮಾತ್ರ SC ST ಪ್ರೊಟೆಕ್ಷನ್ನ
ಸಿಗುತ್ತೆ, ಆ ಕಾಯ್ದೆಗಳ ಲಾಭ ಸಿಗುತ್ತೆ, ಹಾಗೆಯೇ ಅವರಿಗೆ ಮೀಸಲಾತಿ ಸೌಲಭ್ಯಗಳು ಸಿಗ್ತವೆ. ಇಲ್ಲದೆ ಹೋದರೆ ಕ್ರಿಶ್ಚಿಯನ್ ಧರ್ಮದಂತಹ ಯಾವುದೇ ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ, ಯಾಕಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಂತಹ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ, ಹಾಗಾಗಿ ಕ್ರಿಶ್ಚಿಯನ್ ಧರ್ಮ ಸೇರಿದಂತೆ ಇನ್ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ್ರೆ ಆತ SC ಮೂಲಕವಾಗಿ ಪಡೆಯುವಂತಹ ಸೌಲಭ್ಯಗಳಿಂದ ವಂಚಿತನಾಗ್ತಾನೆ, ಆತ ಅನರ್ಹನಾಗ್ತಾನೆ. ತನ್ನ ಜಾತಿಯ ಆಧಾರಿತವಾಗಿ ಪಡಿತಾ ಇರುವಂತಹ ಸೌಲಭ್ಯಗಳಿಂದ ಆತ ಅನರ್ಹಗೊಳ್ತಾನೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಗೂ ಕೂಡ ಆತ ಒಳಪಡುವುದಿಲ್ಲ. ಒಬ್ಬ ವ್ಯಕ್ತಿ ಈ 3 ಧರ್ಮಗಳ ಹೊರತಾದಂತಹ ಧರ್ಮಕ್ಕೆ ಮತಾಂತರಗೊಂಡಂತಹ ಸಂದರ್ಭದಲ್ಲಿ ಆತನಿಗೆ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಗೆ ಆತ ಒಳಪಡುವುದಿಲ್ಲ. ಅಂದರೆ ಆತ ತನ್ನ ಈ ಅವಕಾಶವನ್ನು, ಕಾಯ್ದೆಯ ಮೂಲಕವಾಗಿ ಪಡೆಯಬಹುದಾದಂಥ ರಕ್ಷಣೆಯ ಅವಕಾಶವನ್ನು ಕಳ್ಕೊಳ್ತಾನೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ನು, ಇದು ಆಂಧ್ರ ಪ್ರದೇಶದ ಹೈಕೋರ್ಟ್ನ ತೀರ್ಪನ್ನು ಈ ಮೂಲಕವಾಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನು ಕತೆ, ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಕರ್ನಾಟಕದಲ್ಲಿಯೂ ಕೂಡ ಸರಿಸುಮಾರು 12,000 ದಲಿತ ಕ್ರಿಶ್ಚಿಯನ್ನರಿಗೆ ಇದು ಅನ್ವಯ ಆಗುತ್ತೆ. ಅಂದರೆ ಈ 12,000 ಅನ್ನುವಂಥ ನಂಬರ್ ಏನಿದೆಯಲ್ಲ, ಈ ನಂಬರ್ ಇರುವಂಥದ್ದು ರಾಜ್ಯ ಸರ್ಕಾರ ಕಳೆದ ಬಾರಿ ಏನು ಜಾತಿ ಸಮೀಕ್ಷೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತಹ ರಿಪೋರ್ಟ್ನಲ್ಲಿರುವಂಥದ್ದು. ಅದರಲ್ಲಿ ಸುಮಾರು 12,000ದಷ್ಟು ದಲಿತ ಕ್ರಿಶ್ಚಿಯನ್ನರು ಅಂತ ತಿಳ್ಕೊಂಡು ಅವರ ಹೆಸರುಗಳನ್ನು ನೋಂದಾವಣೆ ಮಾಡ್ಕೊಂಡಿದ್ರು. ಹೀಗಾಗಿ SC ಮೀಸಲಾತಿಯ ಲಾಭ, ಸೇವೆಗಳು ದಲಿತ ಕ್ರಿಶ್ಚಿಯನ್ನರ ಕೈ ತಪ್ಪುತ್ತೆ. ದಲಿತ ಕ್ರಿಶ್ಚಿಯನ್ನರಿಗೆ ಈ SC ಮೀಸಲಾತಿಯ ಲಾಭ ಮತ್ತು ಸೇವೆಗಳು ಸಿಗೋದಿಲ್ಲ, ಅವು ಕೈ ತಪ್ಪುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನಿಂದಾಗಿ ಗೊತ್ತಾಗುವಂಥದ್ದು. ಹಾಗೆಯೇ SCP TSP ಅನುದಾನಕ್ಕೂ ಕೂಡ ಅರ್ಹತೆಯನ್ನು ಕಳೆದುಕೊಳ್ತಾರೆ. SCP TSPಯಲ್ಲಿ ಸಿಗಬಹುದಾದಂತಹ ಉಪಯೋಜನೆಗಳಲ್ಲಿ ಸಿಗಬಹುದಾಗಿರುವಂತಹ ಲಾಭಗಳು ಅಥವಾ ಸ್ಕಾಲರ್ಶಿಪ್ಗಳು ಇವು ಯಾವುದೂ ಕೂಡ ಅವರು SC ಅನ್ನುವಂತಹದ್ರ ಮೂಲಕವಾಗಿ ಪಡ್ಕೊಳ್ತಾ ಇದ್ದಂತಹ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಕರ್ನಾಟಕದಲ್ಲಿರುವ 15% SC ಮೀಸಲಾತಿಯ ಲಾಭವೂ ಕೂಡ ಈ ದಲಿತ ಕ್ರಿಶ್ಚಿಯನ್ ಅನ್ನುವಂತಹ ವರ್ಗಕ್ಕೆ ಸಿಗೋದಿಲ್ಲ. ಕ್ರಿಶ್ಚಿಯನ್ SC ಅನ್ನುವಂತಹ ವರ್ಗಕ್ಕೆ ಸಿಗೋದಿಲ್ಲ, ಅದು ಸ್ಪಷ್ಟ ಇದೆ. ಉದ್ಯೋಗದಲ್ಲಿ ಬಡ್ತಿ, ಹಿರಿತನ, ಪ್ರಮೋಷನ್ ಕೂಡ ಸಿಗೋದಿಲ್ಲ. ಅಂದರೆ SC ಆಧಾರಿತವಾಗಿ ಅವರಿಗೆ ಸಿಗಬಹುದಾಗಿರುವಂತಹ ಬಡ್ತಿ ಅಥವಾ ಹಿರಿತನದ ಆಧಾರದ ಪ್ರಮೋಷನ್ ಇದ್ಯಾವುದೂ ಕೂಡ ಅವರಿಗೆ ಸಿಗೋದಿಲ್ಲ. ಆ ಒಂದು ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಾರೆ. ಮತಾಂತರವಾಗ್ತಾ ಇದ್ದರೆ ಜಾತಿ ಆಧಾರಿತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಮತಾಂತರ ಆದರೂ ಅಂತ ಹೇಳಿದರೆ ಕ್ರಿಶ್ಚಿಯಾನಿಟಿಗೆ ಅಥವಾ ಇನ್ಯಾವುದೇ ಧರ್ಮಗಳಿಗೆ ಮತಾಂತರ, ಅಂದರೆ ಈ 3 ಧರ್ಮಗಳನ್ನು ಹೊರತುಪಡಿಸಿ ಇನ್ಯಾವುದೇ ಧರ್ಮಗಳಿಗೆ ಮತಾಂತರ ಕೊಂಡ್ರು ಅಂತ ಹೇಳಿದರೆ ಆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ವ್ಯಕ್ತಿ ಜಾತಿ ಆಧಾರಿತ ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಮಹತ್ವದ ಅಂಶ. ಹಾಗಾದರೆ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಮಾನಕ್ಕೆ ಬಂದಿದ್ದು ಯಾಕೆ, ಹೇಗೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಅದರ ಅಬ್ಸರ್ವೇಷನ್ ಅನ್ನು ಕೂಡ ನಾವು ಗಮನಿಸಬೇಕು. ಸುಪ್ರೀಂ ಕೋರ್ಟ್ನ ಸಂವಿಧಾನದ 3ನೇ ಪರಿಚ್ಛೇದದ ಅಂಶಗಳಿಗೆ ದೇಶದ ನಾಗರಿಕರು ಬದ್ಧರಾಗಬೇಕಾಗತ್ತೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸಂವಿಧಾನದ 3ನೇ ಪರಿಚ್ಛೇದದ ಅಂಶಗಳಿಗೆ ದೇಶದ ನಾಗರಿಕರು ಬದ್ಧರಾಗಿರಬೇಕು ಮತ್ತು ಹುಟ್ಟಿದ ಧರ್ಮ, ಜಾತಿಯೇ ಬದುಕಿನ ಕೊನೆಯವರೆಗೂ ಕೂಡ ಉಳಿಬೇಕು. ಹುಟ್ಟಿದ ಧರ್ಮ ಮತ್ತು ಜಾತಿ ಅಂದರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಿಗುವ ಸೌಲಭ್ಯಗಳಿಗೆ ಅವರು ಹುಟ್ಟಿರುವಂತಹ ಧರ್ಮದಲ್ಲಿ ಸಿಗಿರುವಂತಹ ಆ ಕಾರಣಗಳಿಗಾಗಿ ಮಾತ್ರ ಆ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನುವಂಥ ಕ್ಯಾಟಗರಿ ಬರುತ್ತೆ, ಇಲ್ಲದೆ ಹೋದರೆ ಬರೋದಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಬದಲಾವಣೆ, ಮತಾಂತರ ಆದ ಕೂಡಲೇ ಎಲ್ಲವನ್ನು ಕೂಡ ಕಳೆದುಕೊಳ್ಬೇಕು. ಅವರು ಒಂದು ವೇಳೆ ಮತಾಂತರಗೊಂಡ್ರು ಅಂತ ಹೇಳಿದರೆ ಆವಾಗ ಅವರು ಆ ಒಂದು ಸ್ಟೇಟಸನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಹೇಳಿದೆ. ಸಂಸತ್ತು, ವಿಧಾನಸಭೆ, ಶಾಸನಗಳಿಗಿಂತಲೂ ಕೂಡ ಸಂವಿಧಾನವೇ ಮುಖ್ಯವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೋ ಶಾಸನಗಳ ಆಧಾರದ ಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಹೇಳಿದೆ. ನೀವು ಶಾಸನಗಳ ಆಧಾರದ ಮೇಲೆ ಪ್ರೊಟೆಕ್ಷನ್ ಕೊಡೋಕ್ಕೆ ಬರಲ್ಲ, ಇದು ಸಂವಿಧಾನದ ವಿಚಾರ ಅಂತ ಹೇಳಿದ್ದಾರೆ. ಮತಾಂತರದ ನಂತರ ಜಾತಿ ಪ್ರಮಾಣ ಪತ್ರಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ. ಒಮ್ಮೆ ಮತಾಂತರಗೊಂಡಂತಹ ವ್ಯಕ್ತಿ ತನ್ನ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು, ಯಾಕಂದರೆ ಜಾತಿ ಪ್ರಮಾಣ ಪತ್ರಗಳನ್ನು ತಗೊಳ್ತಾರೆ, ಆದರೆ ಧರ್ಮದ ಕಾಲಮ್ನಲ್ಲಿ ಅವರು ಬೇರೆ ಧರ್ಮಗಳನ್ನು ಅಂದರೆ ಹಿಂದೂ, ಬೌದ್ಧ ಅಥವಾ ಸಿಖ್ಖರ ಹೊರತಾದಂಥ ಯಾವುದೇ ಧರ್ಮಗಳನ್ನು ನಮೂದು ಮಾಡಿದರೂ ಕೂಡ ಆ ನಮೂದು ಮಾಡ್ಕೊಂಡಿರ್ತಕ್ಕಂತಹ ಧರ್ಮಕ್ಕೆ ಸೇರಿದಂತಹ SC ಸರ್ಟಿಫಿಕೇಟ್ಗಳನ್ನ ಅವ್ರು ಏನಾರು ಪಡೆದ್ರೆ ಆ SC ಸರ್ಟಿಫಿಕೇಟ್ ಪತ್ರಗಳಿಗೆ ಯಾವುದೇ ಮನ್ನಣೆ ಇರೋದಿಲ್ಲ ಅನ್ನೋದನ್ನು
ಸುಪ್ರೀಂ ಕೋರ್ಟ್ನ ಈ ತೀರ್ಪು ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.